ನನಗನ್ಸುತ್ತೆ ನಾನು ಇದು ಮೊದಲನೇ ಬಾರಿ ಅಲ್ಲ, ಹಿಂದೆನೂ ಕೂಡ ನಾನು ಇದ್ರ ಬಗ್ಗೆ ಇದು ಮಾಡಿದೆ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ರಾಜ್ಯದಲ್ಲಿ ಹಾರಾಡುವಂಥ ಏರ್ಲೈನ್ಸ್ಗಳು ಕನಿಷ್ಠ ಪಕ್ಷ ಒಬ್ಬ ಕನ್ನಡ ಮಾತಾಡೋರನ್ನ ಇಟ್ಕೊಂಡು ಅನೌನ್ಸ್ಮೆಂಟ್ ಆದರೂ ಮಾಡ್ಬೋದಲ್ಲ. ಕನ್ನಡ ಇಂಗ್ಲೀಷು ಅಥವಾ ಹಿಂದಿ ಗೊತ್ತಿಲ್ಲದೆ ಇರೋ ಪ್ಯಾಸೆಂಜರ್ಸ್ಗಾದರೂ ಫಾಲೋ ಮಾಡಬೇಕಾಗಲ್ಲ. ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ, ಎಲ್ಲರಿಗೂ ಹಿಂದಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾಕೆ ಅಸ್ಯೂಮ್ ಮಾಡಬೇಕು? ಮತ್ತು ಒಬ್ಬ ಏರ್ಲೈನ್ಸ್ಗೆ ಒಂದು ಕನ್ನಡ ಗೊತ್ತಿರುವಂತಹ ಒಬ್ಬ ಕ್ರೀವ್ನ ಇಟ್ಕೊಂಡು ಅನೌನ್ಸ್ ಮಾಡೋದು ಅಷ್ಟು ಕಷ್ಟನಾ? ಮನಸ್ಸು ಮಾಡಿದ್ರೆ ಏನು ಕಷ್ಟ ಏನಲ್ಲ. ನಾನು ಅಂತಾರಾಷ್ಟ್ರೀಯ ಏರ್ಲೈನ್ಸ್ ನೋಡಿದ್ದೀನಿ. ಬ್ರಿಟಿಷ್ ಏರ್ವೇಸ್ನವರು ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರೆ, ಸಿಂಗಾಪುರ್ ಏರ್ಲೈನ್ಸ್ ಅವರು ಮಾಡ್ತಾರೆ, ಎಮಿರೇಟ್ಸ್ ಅವರು ಮಾಡ್ತಾರೆ. ಈಗ ದುಬೈಯಿಂದ ಬೆಂಗಳೂರಿಗೆ ಬಂದರೆ ನೀವು ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮೆನ್ಯೂವಲ್ಲೂ ಕೂಡ ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾರೆ. ಈಗ ನಮ್ಮಲ್ಲೇ ಬೆಳಗಾಂ ಟು ಬೆಂಗಳೂರು, ಬೆಂಗಳೂರು ಟು ಬೆಳಗಾಂ ಫ್ಲೈಟಲ್ಲಿ ಒಂದು ಕನ್ನಡ ಯಾಕೆ ಅನೌನ್ಸ್ ಮಾಡಬಾರ್ದು ಅನ್ನೋದು. ಅದರಿಂದ ಇನ್ನು ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಭಾಷೆಯಲ್ಲಿ ಅವರು ಮಾತಾಡಬೇಕು ಅಂತ ಒಂದು. ಎರಡನೇದು, ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗೋದು ಹೇಗೆ ಅಂತ ಎರಡನೇದು. ಮೂರನೇದು, ಕನ್ನಡ ಮಾತಾಡೋ ಕ್ಯಾಬಿನ್ ಕ್ರೂವ್ಗೆ ಯಾಕೆ ನೌಕರಿ ಕೊಡಬಾರ್ದು ಅಂತ ಮೂರನೇದು. ಒಟ್ಟಾರೆ ಜನರಲ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ನಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿ ಅನ್ನೋದು ಅಷ್ಟೇ.